ಈ ಸೂರಜು ಈ ಬ್ಯಾಟ್ರಿ ಇದ್ದಂಗೆ, ಬ್ಯಾಟ್ರಿ ಡೌನ್ ಆದಾಗ ಬೊಂಬೆ ಆಡಲ್ಲ ನೋಡಿ. ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕಾಗಿತ್ತು, ಬ್ಯಾಟ್ರಿನೇ ರೀಚಾರ್ಜ್ ಮಾಡ್ಕೊಂಡಿಲ್ಲ, ಬೊಂಬೆ ಸುಮ್ಮನೆ ಹೆಂಗಿತ್ತು ಚಂದವಾದ ಬೊಂಬೆ ಆಡಲೇ ಇಲ್ಲ. ಈ ಫಾರಿನ್ ಬೊಂಬೆ ಕಣ್ಣೆಲ್ಲ ಮಿಡಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದ್ದ ಹುಡುಗ, ಸ್ಮಾರ್ಟ್ ಆಗಿದ್ದ. ಆ ಬ್ಯಾಟ್ರಿ ಡೌನ್ ಆಗಿದ್ದ ತಕ್ಷಣ ಸಪ್ಪೆ ಆಗ್ಬಿಡುತ್ತೆ ನೋಡಿ, ಆ ಥರ ಆಗೋಯ್ತು. ಫಸ್ಟ್ 2 ದಿನ ಏನೋ ಶರ್ಟ್ ಬಿಚ್ಚಿ ತನ್ನ ದೇಹ ತೋರಿಸ್ದ, ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಹೊಟ್ಟೆ ಉರಿ ಮಾಡ್ದ. ಆಮೇಲೆ ಅದು ಬರ್ತಾ ಬರ್ತಾ ಸೆಕೆಂಡ್ ಮಾಲು ಆಗಿಬಿಟ್ರು. ಸುದೀಪ್ ಅವರ ಫಂಕ್ಷನಲ್ಲೇ ಯಾವುದು ನಮ್ಮ ಸ್ಯಾಟರ್ಡೆ ಸಂಡೇ ಇರುತ್ತಲ್ಲ, ಅಲ್ಲೂ ಮಾತಾಡಲಿಲ್ಲ. ಸೊ ಇದು ಮಾತು ಆಡಿದ್ರೇ ಬಿಗ್ ಬಾಸ್ ರೀ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಆಚೆ ಹಾಕಬೇಕು. ಮನಸ್ಸಲ್ಲಿ ಏನಿದೆ ಅಂತ ಆಚೆ ಹಾಕಲಿಕ್ಕೆ ಬಾಯಿ ಒಂದೇ ಇರೋದು. ಕ್ಯಾಮ್ರಾ ನಿಮ್ಮ ಮನಸ್ಸೊಳಗೆ ಹೋಗುತ್ತಾ, ಕ್ಯಾಮ್ರಾ ಒಳಗೆ ನಿಮ್ಮ ತಲೆ ಒಳಗೆ ಹೋಗುತ್ತಾ, ಏನಿದೆ ನಿಮ್ಮ ತಲೆಯಲ್ಲಿತ್ತು ಮಾತಾಡಲಿಲ್ಲ ಅಂತ ಹೇಳೋದಲ್ಲ ಇದೆಯಲ್ಲ. ಸೂರಜ್ ಡಿಂಟ್ ಪರ್ಫಾರ್ಮ್, ಹಿ ಈಸ್ ಫೇಲ್ಡ್. ಕ್ರಿಕೆಟ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಕೊಟ್ಟ ಅವಕಾಶವನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಕ್ರಿಕೆಟಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು 4, 6 ಅಲ್ಲಾಗುತ್ತೆ, ಬೌಲಿಂಗಲ್ಲಿ ಎಷ್ಟು ವಿಕೆಟ್ ತೊಗೊತೀರಿ ಅಂತ ಆಗುತ್ತೆ. ಹಾಗೆ ಬಿಗ್ ಬಾಸಲ್ಲಿ ಕೊಟ್ಟ ಅವಕಾಶವನ್ನು ನೀವು ಹೇಗೆ ಬಳಸ್ಕೊತೀರಾ, ಹೇಗೆ ಆಪರ್ಚುನಿಟಿ ಇತ್ತು, ಹೇಗೆ ಮಾತಾಡ್ಬೋದಾಗಿತ್ತು, ನಿಮ್ಮ ನಿಲುವನ್ನು, ಸ್ಟ್ಯಾಂಡನ್ನು, ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುವ ಒಂದು ಅವಕಾಶ ಇತ್ತು. ನಿಮ್ಮ ವ್ಯಕ್ತಿತ್ವ ಏನು ಅಂತಲೇ ನಮಗೆ ಗೊತ್ತಾಗಲಿಲ್ಲ ಆ್ಯಸ್ ಅ ವೀಕ್ಷಕ, ಆ್ಯಸ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್. ಅದು ಕುಣಿಯಕ್ಕೆ ಬರ್ದಿರೋಳ್ನೆಲ್ಲ ಡೊಂಕು ಅಂದಂಗೆ, ನಿನಗೆ ಅಲ್ಲಿ ಕುಣಿಯೋಕ್ಕೆ ವೇದಿಕೆ ಕೊಟ್ಟಿರು, ಅಲ್ಲಿ ಹೋಗಿ ಕುಣಿ ಅಂದರೆ ಇಲ್ಲಿ ಬಂದು ಆಚೆ ಕುಣಿತಾ ಇದೆಯಾ ಮಗನೇ ನೀನು ಅಂತ ಬೈಬೇಕು. ಸೊ ಕುಣಿಯಕ್ಕೆ ಬರ್ದಿರೋಳ್ನೆಲ್ಲ ಡೊಂಕು ಅಂದಂಗೆ ಅವಕಾಶ ಇದ್ದಿದ್ದು. ಯಾಕೆ ಅಲ್ಲೆಲ್ಲ ಜನ ಇದ್ದಾರೆ, ಯಾಕೆ ಗಿಲ್ಲಿ ಬಗ್ಗೆ ಅಷ್ಟೊಂದು ಫ್ಯಾನ್ ಕ್ಲಬ್ಸ್ ಆಗಿದೆ, ಯಾಕೆ ಅಶ್ವಿನಿ ಗೌಡ ಅವರು ಎಷ್ಟೇ ಹೇಟ್ ಮಾಡಿದ್ರು ಮಾತಾಡ್ತಾರೆ, ಧ್ವನಿ ಇದೆ, ಅಭಿಪ್ರಾಯ ಇದೆ ಅಂತ ಹೇಳಿ ವಿಲನ್ನಾಗಿ ಬಿಗ್ ಬಾಸ್ ಮನೇಲಿ ಇಲ್ವೇನ್ರಿ ಅವರು? ವಿಲನ್ನಾಗಿ ಹೀರೋ ಗಿಲ್ಲಿ ಆದರೆ ವಿಲನ್ನಾಗಿ ಅಶ್ವಿನಿ ಇಲ್ವಾ? ಸೊ ಹೀಗೆ ವೇದಿಕೆ ಕೊಟ್ಟಾಗ ಮಾಡ್ದೇನೆ ಆಚೆ ಬಂದಾಗ ಅವರಿಂದ ಹಿಂಗಾಯ್ತು, ಇವರು ಆಚೆ ಹೋಗ್ಬೇಕಾಗಿತ್ತು. ನೀವ್ಯಾರು ಹೇಳೋಕ್ಕೆ? ಬಿಗ್ ಬಾಸ್ ನಡೆಯೋದೆಲ್ಲ ಓಟಿನ ಪ್ರಕಾರ. ನೀವು ಹೋಗಿ ಬೇಕಾದ್ರೆ ಬಿಗ್ ಬಾಸ್ ಟೀಮ್ ಅವ್ರನ್ನ ನನಗೆ ಎಷ್ಟು ಓಟ್ ಬಂತು ಅಂತ ತೋರಿಸ್ತಾರೆ. ನಿಮಗೆ ನಿಮ್ಮನ್ನ ಎಲಿಮಿನೇಟ್ ಆಗಿದ್ದು ಯಾಕೆ ಅಂತ ಹೇಳ್ತಾರೆ, ಓಟನ್ನು ತೋರಿಸ್ತಾರೆ. ಓಟ್ ಏನು ಗೌಪ್ಯವಾಗಿಲ್ಲ, ಅದೊಂಥರ ಡೆಮಾಕ್ರಸಿ ಇದ್ದಂಗೆ. ಈ ಡೆಮಾಕ್ರಸಿಯಲ್ಲಿ ನಿಮಗೆ ಓಟ್ ಕಮ್ಮಿ ಬಿದ್ದಿದ್ದೆ, ನೀವು ಆಚೆ ಬಂದಿದ್ದೀರಾ. ಸೊ ಅದನ್ನು ಪ್ರಶ್ನೆ ಮಾಡಿ ಇವರಿಂದ ಹಂಗಾಯ್ತು, ಇವರಿಂದ ಹಿಂಗಾಯ್ತು, ಈ ಕಾಕವ್ವ ಬುವ್ವ ಸ್ಟೋರಿಗಳನ್ನು ಹೇಳ್ಬೇಡಿ. ನಿಮ್ಮ ಪ್ರತಿಭೆಯನ್ನು ಕರ್ನಾಟಕದ ಜನತೆ ಮೆಚ್ಚಲಿಲ್ಲ, ಅದಕ್ಕೋಸ್ಕರ ಆಚೆ ಬಂದಿದ್ದೀರಾ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್, 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.